ನಮಸ್ಕಾರ ಮಕ್ಕಳೇ. ಇವತ್ತು ನಾವು 8ನೇ ತರಗತಿಯ ಗಣಿತ ಅಧ್ಯಾಯ 1 ಸಂಖ್ಯೆಗಳೊಂದಿಗೆ ಆಟವನ್ನು ಮುಂದುವರೆಸೋಣ. ಆಗಲೇ 6ನೇ ತರಗತಿಯಲ್ಲಿ ನೀವು ಸಂಖ್ಯೆಗಳ ಭಾಗುವಿಕೆಗೆ ಪರೀಕ್ಷೆಗಳು ಅಂತ ಒಂದು ಕಾನ್ಸೆಪ್ಟನ್ನು ನೋಡಿದ್ರಿ. ಇವತ್ತು ಕೂಡ ನಾವು ಅದರ ಬೇಸ್ ಮೇಲೆ ಇನ್ನೂ ಕೆಲವು ಕಾನ್ಸೆಪ್ಟ್ಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ 8ನೇ ತರಗತಿಯಲ್ಲಿ ಬಾಧ್ಯತೆಯ ಪರೀಕ್ಷೆಗಳು ಯಾವ್ಯಾವ ಕೊಟ್ಟಿದ್ದಾರಪ್ಪ ಅಂದರೆ 2ರಿಂದ ಬಾಧ್ಯತೆ, 5ರಿಂದ ಬಾಧ್ಯತೆ, 10ರಿಂದ ಬಾಧ್ಯತೆ, 9 ಮತ್ತು 3ರಿಂದ ಬಾಧ್ಯತೆ. ಮೊದಲಿಗೆ ನಾವು 2ರಿಂದ ಬಾಧ್ಯತೆಯನ್ನು ನೋಡೋಣ. 2ರಿಂದ ಬಾಧ್ಯತೆ ನೋಡೋಕ್ಕೂ ಮುಂಚೆ 2ರ ಮೊಗ್ಗಿಯನ್ನು ಬರ್ಕೊಳ್ಳೋಣ. ಬರುತ್ತೆ ಅಲ್ಲ ಎಲ್ಲರಿಗೂ 2ರ ಮೊಗ್ಗಿ? ಹೇಳಿ ನನ್ನ ಜೊತೆ. 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 18, 2 10 20. ಇಲ್ಲಿ ನೋಡಿ, ನೀವು ಒಂದು ಗಮನಿಸ್ತೀರಾ, ಬಿಡಿ ಸ್ಥಾನದಲ್ಲಿ ಏನಾಗ್ತಾ ಇದೆ, ಈ 2 4 6 8 0 ಅನ್ನೋದು ರಿಪೀಟ್ ಆಗ್ತಾ ಇದೆ. ಹೌದಲ್ವಾ? ಗಮನಿಸಿ ನೀವು ಒಂದು ಸತಿ. ಇಲ್ಲಿ ನೋಡಿ, ಮತ್ತೆ 2 4 6 8 0. ಇದೇ ರೀತಿ ನಾವು ಮತ್ತೆ ಮುಂದುವರಿಸ್ಕೊಂಡು ಹೋದ್ರೂ 2 11 22, 2 12 24, 2 13 26, 2 14 28, 2 15 30. ಇಲ್ಲೂ ಸಹ 2 4 6 8 0 ಏನು ರಿಪೀಟ್ ಆಗ್ತಾ ಇದೆ? 2 4 6 8 0 ರಿಪೀಟ್ ಆಗ್ತಾ ಇದೆ. ಹೌದಾ? ಅಂದರೆ ಅದರ ಅರ್ಥ ಏನು ಗೊತ್ತಾ? ಈ ಬಿಡಿ ಸ್ಥಾನದಲ್ಲಿ ಅದು ಎಷ್ಟೇ ದೊಡ್ಡ ಸಂಖ್ಯೆಯಾಗಿರಲಿ, ಬಿಡಿ ಸ್ಥಾನದಲ್ಲಿ ಮಾತ್ರ 2 4 6 8 0 ಇದ್ದರೆ ಅದು 2ರ ಗುಣಕ. ಹೌದಾ? ಅದು 2ರ ಗುಣಕ ಆಗಿದೆ ಅಂದರೆ 2ರಿಂದ ಭಾಗ ಆಗುತ್ತೆ ಸಂಪೂರ್ಣವಾಗಿ ಅಂತ ಅರ್ಥ. ಹೌದಲ್ವಾ? 2 4 6 8 0, 2 4 6 8 0ಗಳು ರಿಪೀಟ್ ಆಗ್ತಾ ಇದೆ ಅಂದರೆ ಅಲ್ಲಿ ಅದು 2ರ ಭಾಗ ಮಾಡ್ಬೋದು 2ರಿಂದ, ಇಲ್ಲ 2ರ ಗುಣಕ ಆಗಿರುತ್ತೆ ಅದು ಅಂತ ಅರ್ಥ ಆಗುತ್ತೆ. ಈಗ ಸಮಸಂಖ್ಯೆ ಬೆಸ ಸಂಖ್ಯೆ, ನಿಮಗೆ ಇದು ನಂಬರು ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಸಮಸಂಖ್ಯೆ ಬೆಸ ಸಂಖ್ಯೆ ಗೊತ್ತಲ್ವ ನಿಮಗೆ? ಸಮಸಂಖ್ಯೆಗಳಂದ್ರೇನು, ಬೆಸ ಸಂಖ್ಯೆಗಳಂದ್ರೇನು ಅಂತ. 0 1 2 ಇದು 3 4 5 6 7 8 9. ಇಲ್ಲಿ ನಾನು 1ರಿಂದ 10ರವರೆಗಿನ ಕೆಲವು ಸಮಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಬರೆದಿದ್ದೀನಿ. 0 2 4 6 8 ಇದು ಸಮಸಂಖ್ಯೆಗಳು. 1 3 5 7 9 ಅನ್ನೋದು ಬೆಸ ಸಂಖ್ಯೆಗಳು. ನೋಡಿ, ಸಮಸಂಖ್ಯೆ ಬಂದಿದೆ ಅಂದರೆ ಅದು 2ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇದ್ದರೆ ಅದು 2ರಿಂದ ಭಾಗ ಆಗುತ್ತೆ. ನೋಡಿ, ಸಮಸಂಖ್ಯೆಗಳು ಇವೆ: 0 0 2 2 4 4 6 6 8 8 ಸಮಸಂಖ್ಯೆಗಳೇ ಅವು. ಬಿಡಿ ಸ್ಥಾನದಲ್ಲಿ ಈ ಸಮಸಂಖ್ಯೆಗಳು ಬಂದಿದೆ ಅಂದರೆ ಅದೇನೋ 2ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಕೆಲವು ಉದಾಹರಣೆಗಳನ್ನು ತಿಳಿಯೋಣ ನೋಡಿಬಿಟ್ಟು. 482 ತಗೊಳ್ಳೋಣ. ಆಯ್ತು, ಇಲ್ಲಿ ಬಿಡಿ ಸ್ಥಾನದಲ್ಲಿ 2 ಇದೆ. ಹಾಗಾದರೆ ಇದು 2ರಿಂದ ಭಾಗ ಆಗುತ್ತಾ? 2 ಅನ್ನೋದು ಸಮಸಂಖ್ಯೆನಾ? ಹೌದು. ಮತ್ತು ಅದು 2ರಿಂದ ಭಾಗ ಆಗುತ್ತಾ? ಎಸ್, ಆಗುತ್ತೆ. ನೋಡಿಬಿಡೋಣ, ಡೌಟ್ ಯಾಕೆ. 2 2 4 0 8 ಇಳಿಸ್ಕೊಂಡೆ, 2 4 8 0 2 ಇಳಿಸ್ಕೊಂಡೆ, 2 1 ಹುರ್ರೇ, ಭಾಗ ಆಗೋಯ್ತು. ಈಗ ಇನ್ನೊಂದು ನೋಡೋಣ, ಇನ್ನೊಂದು ಎಕ್ಸಾಂಪಲ್. 421. ಯೋಚನೆ ಮಾಡಿ, ಇದು ಭಾಗ ಆಗುತ್ತೆ 2ರಿಂದ? ಬೇಗ ಭಾಗ ಆಗೋದಿಲ್ಲ. ಯಾಕೆ ಭಾಗ ಆಗೋಲ್ಲ? ಯಾಕೆಂದರೆ ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದೆ. ಬಿಡಿ ಸ್ಥಾನದಲ್ಲಿ ಏನಿದೆ? ಬೆಸ ಸಂಖ್ಯೆ ಇದೆ. ಆದ್ದರಿಂದ ಭಾಗ ಆಗೋಲ್ಲ. ಟ್ರೈ ಮಾಡಿಬಿಟ್ಟು ನೋಡೋಣ. 2 2 4 2 2 1 2 1. ಇಲ್ಲಿ ಬಂದಿರೋದು ಒಂದು ಏನಪ್ಪ, ಇದು ಈ 2ಕ್ಕಿಂತ ಚಿಕ್ಕದು.
ಆದ್ದರಿಂದ ಮುಂದೆ ಭಾಗ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಶೇಷ 1, ಶೇಷ ಎಷ್ಟು ಉಳಿತು? ಶೇಷ 1 ಉಳಿತು. ಆದ್ದರಿಂದ ಇದು ಸಂಪೂರ್ಣವಾಗಿ ಭಾಗ ಆಗ್ತಾ ಇಲ್ಲ, ಸಂಪೂರ್ಣವಾಗಿ ಭಾಗ ಮಾಡೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತಲ್ವಾ ಎರಡರ ಭಾಜ್ಯತೆಯ ನಿಯಮ? ಯಾವುದೇ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಬಂದರೆ ಅದು 2ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಈಗ ನೆಕ್ಸ್ಟು 5ರಿಂದ ಭಾಜ್ಯತೆ. 5ರ ಮೊಗ್ಗಿನ ಬರ್ಕೊಂಬಿಡೋಣ. ಅವಾಗ ಹೆಂಗೆ 2ರ ಮೊಗ್ಗಿ ಬರ್ಕೊಂಡ್ವಾ ಹಂಗೆ. 5 1 5, 5 2 10, 5 3 15, 5 4 20, 5 5 25, 4 30, 5 7 35, 5 8 40, 5 9 45, 5 10 50. ಇಲ್ಲಿನೂ ಏನು ಗಮನಿಸ್ತಾ ಇದ್ದೀರಾ? 5 0 5 0 ಬಿಡಿ ಸ್ಥಾನದಲ್ಲಿ 5 0 5 0 5 0 ರಿಪೀಟ್ ಆಗ್ತಾ ಇದೆ. ಹೌದು ತಾನೇ? ಬಿಡಿ ಸ್ಥಾನದಲ್ಲಿ 5 0 ರಿಪೀಟ್ ಆಗ್ತಾ ಇದೆ. ಅಂದರೆ ಅದರ ಅರ್ಥ ಬಿಡಿ ಸ್ಥಾನದಲ್ಲಿ ಯಾವಾಗ 5 ಅಥವಾ 0 ಬರುತ್ತೋ ಅದೇನಾಗಿರುತ್ತೆ? 5ರ ಗುಣಕವಾಗಿರುತ್ತೆ. ಅದರ ಅರ್ಥ ನಾವು ಆ ಸಂಖ್ಯೆಯನ್ನು 5ರಿಂದ ಸಂಪೂರ್ಣವಾಗಿ ಭಾಗಿಸ್ಬೋದು. 25 ಅನ್ನೋದು 5ರ ಗುಣಕ. ಅದನ್ನು ನಾವು 5ರಿಂದ ಭಾಗಿಸ್ಬೇಕು ಅಂದರೆ 5 5 25 ಭಾಗ ಆಯಿತು. ಅದೇ ರೀತಿ ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಯಾವ್ದು ತೆಗೆದುಕೊಳ್ಳೋಣ? 620 0 ಇದೆ ಬಿಡಿ ಸ್ಥಾನದಲ್ಲಿ. ಆದ್ದರಿಂದ ಏನು ನಮಗೆ ಗೊತ್ತಿರೋ ನಿಯಮದ ಪ್ರಕಾರ ಭಾಗ ಆಗತ್ತೆ ಅಲ್ವಾ? 5 1 5, 1 ಉಳಿಯುತ್ತೆ, 2 ಆಯಿತು. 5 2 10, 12ರಲ್ಲಿ 10 ಹೋದರೆ 2, ಮತ್ತು ಪಕ್ಕ ಈ 0ನ ಇಳಿಸ್ಕೊತೀವಿ. 5 4 20. ಸೊ ಸಂಪೂರ್ಣವಾಗಿ ಭಾಗ ಆಯಿತು. ಶೇಷ 0 ಬಂತು. ಶೇಷ 0 ಬಂತು, ಸಂಪೂರ್ಣವಾಗಿ ಭಾಗ ಆಯಿತು. ಈಗ ಇನ್ನೊಂದು ಎಕ್ಸಾಂಪಲ್ನ ತೆಗೆದುಕೊಳ್ಳೋಣ. ಇನ್ನೊಂದು ಎಕ್ಸಾಂಪಲ್ಲು 512. ನೋಡೋಣ ಇದು 5ರಿಂದ ಭಾಗ ಆಗುತ್ತಾ ಇಲ್ಲ. 5 10 50, 1 ಉಳಿಯಿತು. 51ರಲ್ಲಿ 5, 50 ಹೋದರೆ 1 ಉಳಿತು, 2ನ ಕೆಳಗಿಳಿಸ್ಕೊತೀವಿ. 5 2 10, ಶೇಷ 2 ಬಂತು. ಈ 2 ಅನ್ನೋದು ಈ 5ಕ್ಕಿಂತ ಚಿಕ್ಕದು, ಆದ್ದರಿಂದ ಮತ್ತೆ ಮುಂದೆ ಭಾಗ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದೇನು ಸಂಪೂರ್ಣವಾಗಿ ಭಾಗ ಆಗಲಿಲ್ಲ, 5ರಿಂದ ಭಾಗ ಆಗಲಿಲ್ಲ. ಏನಕ್ಕೆ? 0 ಮತ್ತು 5 ಇದ್ದರೆ ಮಾತ್ರ ಬಿಡಿ ಸ್ಥಾನದಲ್ಲಿ 0 ಮತ್ತು 5 ಇದ್ದರೆ ಮಾತ್ರ ಅದೇನೋ 5ರಿಂದ ಭಾಗ ಆಗುತ್ತೆ. ಆದರೆ ಇಲ್ಲಿ 2 ಇದೆ, ಆದ್ದರಿಂದ ಇದು 5ರಿಂದ ಭಾಗ ಆಗಲ್ಲ. ಆದರೆ 2ರಿಂದ ಭಾಗ ಆಗುತ್ತೆ, 5ರಿಂದ ಆಗಲ್ಲ. ಈಗ ಮುಂದಿಂದು 10ರಿಂದ ಭಾಜ್ಯತೆ. 10ರ ಮಗ್ಗಿನ ಒಂದು ಸತಿ ಬರ್ಕೊಂಬಿಡೋಣ, ಅವಾಗೆ ನಮಗೆ ಐಡಿಯಾ ಚೆನ್ನಾಗಿ ಬರುತ್ತೆ. 10 1 10, 2 20, 30, 14 40, 15 50, 16 60, 17 70, 18 80, 19 90, 10 100. ಬಿಡಿ ಸ್ಥಾನದಲ್ಲಿ ಏನು ನೋಡ್ತಾ ಇದ್ದೀರಾ? ಸೊನ್ನೆಗಳು. ಬಿಡಿ ಸ್ಥಾನದಲ್ಲಿ ಸೊನ್ನೆಗಳೇ ಇದೆ. 0 0 0 0 0 0. ಬಿಡಿ ಸ್ಥಾನದಲ್ಲಿ 0 ಬಂದರೆ ಅದು 10ರ ಗುಣಕ ಮತ್ತು 10ರಿಂದ ಅಂಥ ಸಂಖ್ಯೆಗಳು 10ರಿಂದ ಭಾಗ ಆಗತ್ವೆ ಅಂತ ಅರ್ಥ. ಒಂದು ಎಕ್ಸಾಂಪಲ್ ನೋಡಿಬಿಡೋಣ. 460, 10 4 40, 6 0 ಕೆಳಗಿಳಿಸ್ಕೊಂಡ್ವಿ. 10 6 60. ಸೊ ಅಲ್ಲಿಗೆ ಶೇಷ 0. ಇನ್ನೊಂದು ಎಕ್ಸಾಂಪಲ್ ಏನು ತಗೊಳ್ಳೋಣ? 5 6 7 8 0. 10 5 50, 6 ಉಳಿತು 7. 10 60, 7 8 ಇಳಿಸ್ಕೊಂಡ್ವಿ. 10 70, 8 ಇಳಿಸ್ಕೊಂಡ್ವಿ. ಈ 0 ಇಳಿಸ್ಕೊಂಡ್ವಿ. 78ರಲ್ಲಿ 70 ಹೋದರೆ 8, 0 ಇಲ್ಲಿರೋ 0ನ ಇಳಿಸ್ಕೊಂಡ್ವಿ. 10 8 80, ಶೇಷ 0 0. ಸಂಪೂರ್ಣವಾಗಿ ಭಾಗ ಆಯಿತು ಅಲ್ವಾ?
ಎಸ್. ಬಿಡಿ ಸ್ಥಾನದಲ್ಲಿ 0 ಕಂಡು ಬಂತು ಅಂದರೆ ಅದು ಏನಂತ ಅರ್ಥ? ಅದು ಆ ಸಂಖ್ಯೆ 10ರ ಗುಣಕ ಅಂತ ಅರ್ಥ, ಮತ್ತು ಅದು 10ರಿಂದ ಭಾಗವಾಗುತ್ತೆ. ಅದೇ 5 ಆದರೆ 5 ಅಥವಾ 0, ಬಿಡಿ ಸ್ಥಾನದಲ್ಲಿ 5 ಅಥವಾ 0. ಅದೇ 2 ಆದರೆ ಸಮಸಂಖ್ಯೆಗಳು, ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆಗಳು ಬಂದರೆ 0, 2, 4, 6, 8 ಸಮಸಂಖ್ಯೆಗಳು ಬಂದರೆ ಅದು 2ರ ಭಾಜ್ಯತೆಯ ನಿಯಮ. ಅದೇ 5ರ ಭಾಜ್ಯತೆಯ ನಿಯಮ ಅಂದರೆ ಬಿಡಿ ಸ್ಥಾನದಲ್ಲಿ 5 ಅಥವಾ 0 ಬಂದರೆ ಅದು 5ರ ಭಾಜ್ಯತೆಯ ನಿಯಮ, ಅದು 5ರಿಂದ ಭಾಗವಾಗುತ್ತೆ ಅಂತ ಅರ್ಥ. ಅದೇ ರೀತಿ 10ರ ಭಾಜ್ಯತೆಯಲ್ಲಿ ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದು 10ರಿಂದ ಭಾಗ ಆಗುತ್ತೆ ಅಂತ ಅರ್ಥ. ಈಗ ಕೊನೆಯದಾಗಿ ಭಾಜ್ಯತೆಯ ಪರೀಕ್ಷೆಯಲ್ಲಿ ಕೊನೆಯ ಪರೀಕ್ಷೆ ಇದು 9 ಮತ್ತು 3ರಿಂದ ಭಾಜ್ಯತೆ. ಅದು ಸ್ವಲ್ಪ ಸಿಮಿಲರ್ ಇದೆ. 2, 5, 10ರ ಭಾಜ್ಯತೆದು ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಸ್ವಲ್ಪ ಡಿಫ್ರೆಂಟ್. ಇವಾಗ ಯಾವುದಾದ್ರೂ ಒಂದು ನಂಬರ್ ತಗೊಳ್ಳೋಣ, 3, 8, 4, 2. ಇದು 3 ಅಥವಾ 9ರ ಭಾಜ್ಯತೆ ಹೆಂಗಪ್ಪ ಕಂಡುಹಿಡಬೇಕಂದ್ರೆ ಎಲ್ಲವನ್ನ ಈ ನಂಬರ್ಗಳನ್ನ ಪ್ಲಸ್ ಮಾಡ್ಕೋಬೇಕು. 8 + 3 11, 11 + 4 15, 15 + 2 17. ಇದು 3ರಿಂದನೂ ಭಾಗ ಆಗಲ್ಲ, ÷ 3 ಮಾಡಿ. 3 6 18 ಬರುತ್ತೆ, ಇಲ್ಲ 3 5 15 ಬರುತ್ತೆ ಇದು. ಆದ್ದರಿಂದ ಇದೇನಾಗುತ್ತೆ, ಈ ಸಂಖ್ಯೆ 3ರ ಭಾಜಕ ಅಲ್ಲ. ಈ 17ನ್ನು 9ರಿಂದ ಭಾಗಿಸಿ ನೋಡೋಣ. 9 2 18, ಬಟ್ ಆದರೆ ಇದೇನು 17, ಆದ್ದರಿಂದ ಇದು 9ರ ಭಾಜ್ಯತೆನೂ ಅಲ್ಲ. ಒಂದು ಸತಿ ಟ್ರೈ ಮಾಡೋಣ. 3, 8, 4, 2 3ರಿಂದ ಭಾಗ ಆಗುತ್ತೆ ಅಂತ. ಮೂರಲ್ಲ 6, 2 ಉಳಿತು, 4 ನೆನೆಸ್ಕೊಂಡೆ. 3 × 24, 0 ಬಂತು, ಬಟ್ ಇಲ್ಲಿ 2 ಇದೆ, ಈ 2ನ್ನೇ ಇಳಿಸ್ಕೋಬೇಕು. ಅಂದರೆ ಇಲ್ಲಿ ನೋಡಿ, ಈ 2 ಅನ್ನೋದು 3ಕ್ಕಿಂತ ಚಿಕ್ಕದು, ಮತ್ತು ಮುಂದೆ ಭಾಗಿಸೋಕ್ಕೆ ಸಾಧ್ಯ ಇಲ್ಲ. 2 ಅನ್ನೋದೇನು 3ಕ್ಕಿಂತ ಚಿಕ್ಕದು, ಇನ್ನು ಮುಂದೆ ಭಾಗ ಆಗೋದಿಲ್ಲ. ಅಲ್ಲಿಂದ ಇಲ್ಲಿಗೆ ಶೇಷ 2 ಬಂತು, ಆದ್ದರಿಂದ ಅದು 3ರ ಭಾಜಕ ಅಲ್ಲ. ಅದೇ ರೀತಿ 9ನ್ನು ನೋಡೋಣ. 9 4 36, 38ರಲ್ಲಿ 36 ಹೋದರೆ 2, ಈ 4ನ್ನು ಇಳಿಸ್ಕೊತೀವಿ. 9 2 18, ಯಾಕಂದರೆ 9 3 27 ದೊಡ್ಡದಾಗೋಯ್ತು. 6 ಉಳಿತು, ಸೊ ಈ 2ನ್ನು ಇಳಿಸ್ಕೊತೀವಿ. 9 7 9 4 36 35, 6 18 19 56, 56, ಯಾಕಂದರೆ 9 7 63 ದೊಡ್ಡದು. 62ರಲ್ಲಿ 56 ಹೋದರೆ 6. ಈ 6 ಅನ್ನೋದು ನೋಡಿ, ಇಲ್ಲಿ ಇಳಿಸ್ಕೊಳ್ಳೋಕ್ಕೆ ಮತ್ತು ಬೇರೆ ಸಂಖ್ಯೆನೂ ಇಲ್ಲ. ಈ 6 ಅನ್ನೋದು ಈ 9ಕ್ಕಿಂತ ಚಿಕ್ಕದು, ಮತ್ತು ಮುಂದಕ್ಕೆ ನಾವು ಭಾಗಿಸೋಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಇದು ಸಂಪೂರ್ಣವಾಗಿ ಭಾಗ ಆಗ್ತಾ ಇಲ್ಲ. ಹಾಗಾದರೆ ಭಾಗ ಆಗೋ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳೋಣ. 3 8 4 3 ಮಾಡೋಣ. 3 8 4 3. ಆಗ 3 + 8 + 4 + 3, 8 10 12 15. 8 + 4 ಎಷ್ಟು? 12. 12 + 3 15. 15 + 3 18. ಇದೇನಾಗುತ್ತೆ, 9ರಿಂದ ಭಾಗ ಆಗ್ತಾಯಿದೆ ತಾನೆ. 9 1 9, 9 2 18 ಆಗ್ತಾಯಿದೆ. 3ರಿಂದ ಚೆಕ್ ಮಾಡೋಣ. 3 6 18, 3ರಿಂದನೂ ಭಾಗ ಆಗ್ತಾಯಿದೆ. ನಾವು ತಾಳೆ ಮಾಡಿಬಿಟ್ಟು ನೋಡೋಣ ಒಂದು ಸತಿ. 3 8 4 3 ಅನ್ನೋದನ್ನು 3ರಿಂದ ಮಾಡೋಣ.
3 24 0 ಬಟ್ ಇಲ್ಲಿ 3 ಇದೆ, 3 ಇಳಿಸ್ಕೊಳ್ಳೋಣ. 3 1 3 ಭಾಗ ಆಗ್ತಾ ಇದೆ ಅಲ್ವಾ, ಶೇಷ 0 ಬಂತು, ಭಾಗ ಆಗ್ತಾ ಇದೆ. ಒಂಬತ್ತರಿಂದ ಚೆಕ್ ಮಾಡೋಣ. 9 4 36 ಎಷ್ಟು ಉಳೀತು? 2 ಉಳೀತು. ಈ 4 ಇಳಿಸ್ಕೊತೀವಿ. 9 2 18 ಎಷ್ಟು ಉಳೀತು? 24ರಲ್ಲಿ 18 ಹೋದರೆ 6. ಹೌದಾ? ಮತ್ತು ಇಲ್ಲಿ 3 ಇಳಿಸ್ಕೊಳ್ಳೋಣ. 63. 9 8 63. ಇಲ್ಲಿ ಶೇಷ ಏನಾಯಿತು? 0 ಆಯಿತು. ಅಂದರೆ ಇದರ ಅರ್ಥ ಸಂಪೂರ್ಣವಾಗಿ ಭಾಗ ಆಗ್ತಾ ಇದೆ. ಅಂದರೆ ಈ 9 ಮತ್ತು 3ರ ಭಾಜ್ಯತೆಯ ನಿಯಮ ಏನಾಗುತ್ತೆ? ಯಾವುದಾದ್ರೂ ಒಂದು ಸಂಖ್ಯೆ n ಅಂತ ತೆಗೆದುಕೊಂಡಾಗ ಅದು 9ರಿಂದ ಭಾಗ ಆಗಬೇಕಾದ್ರೆ ಅದರ ಎಲ್ಲ ಅಂಕಿಗಳ ಮೊತ್ತ 9ರಿಂದ ಭಾಗ ಆಗಬೇಕು. ಇಲ್ಲವಾದಲ್ಲಿ ಅದು 9ರಿಂದ ಭಾಗ ಆಗುವುದಿಲ್ಲ. ಅದೇ ರೀತಿ 3ನೇ ಭಾಜ್ಯತೆ ಇದು ಏನಪ್ಪ ಅಂದರೆ, ಒಂದು ಸಂಖ್ಯೆ n ಎಂಬುದು, ಯಾವುದಾದ್ರೂ ಒಂದು ಸಂಖ್ಯೆ n ಎಂಬುದು 3ರಿಂದ ಭಾಗ ಆಗಬೇಕು ಅಂದರೆ ಅದರ ಎಲ್ಲ ಅಂಕಿಗಳ ಮೊತ್ತ, ಎಲ್ಲ ಅಂಕಿಗಳನ್ನ ಕೂಡಬೇಕು. ಅದರ ಮೊತ್ತ ಏನಾಗಬೇಕು? ಅದು 3ರಿಂದ ಭಾಗ ಆಗಬೇಕು. ಅದು ಭಾಗ ಆಗಿಲ್ಲ ಅಂದರೆ ಅದು 3ರಿಂದ ಆ ಸಂಖ್ಯೆ ಭಾಗ ಆಗೋದಿಲ್ಲ ಅಂತ ಅರ್ಥ. ಮಕ್ಕಳೇ, ನೀವೆಲ್ಲ ಭಾಜ್ಯತೆಯ ನಿಯಮಗಳನ್ನು ತಿಳ್ಕೊಂಡ್ರಿ ಅಲ್ಲ? ಈಗ ನೀವು ಗೃಹಪಾಠವನ್ನು ತೆಗೆದುಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿರೋ ಲೆಕ್ಕಗಳು, ಇದು 11ನೇ ಪೇಜಲ್ಲಿದೆ ಈ ಲೆಕ್ಕಗಳು. ಟ್ರೈ ಮಾಡಿ ಬಿಡಿಸೋದಕ್ಕೆ. ಬಂದಷ್ಟು ಎಷ್ಟು ಉತ್ತರ ಬರುತ್ತೋ ಅಷ್ಟನ್ನು ನನಗೆ ಕಳಿಸ್ಕೊಡಿ. ನಾನು ನಿಮ್ಮ ಪ್ರಯತ್ನವನ್ನು ನೋಡ್ತೀನಿ. ಅದೇ ರೀತಿ ಇವು ಕೂಡ 12ನೇ ಪೇಜಲ್ಲಿದೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ 12ನೇ ಪೇಜಲ್ಲಿದೆ. ಇವುಗಳನ್ನು ಪ್ರಯತ್ನಿಸಿ ಅಂತ ಟ್ರೈ ಮಾಡಿ. ನೀವು ಎಲ್ಲ ಯಾವುದನ್ನು ಬಿಡಬೇಡಿ, ಟ್ರೈ ಮಾಡಿ. ನಿಮಗೆ ಅದು ಉತ್ತರ ಸರಿ ಬರುತ್ತೋ ಇಲ್ವೋ ಅದು ನೆಕ್ಸ್ಟ್. ಮೊದಲು ನಾವೇನು ಮಾಡಬೇಕು? ಪ್ರಯತ್ನ ಪಡಬೇಕು. ನಾವು ಪ್ರಯತ್ನ ಪಟ್ಟರೆ ಹೊಸ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ. ಪ್ರಯತ್ನ ಪಡಿ. ನನ್ನ ಕೈಲಾಗಲ್ಲ ಅಂತ ಯಾರು, ಅದು ನನಗೆ ಬರಲ್ಲ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ಯಾರೂ ಅಂದ್ಕೋಬೇಡಿ. ನಿಮಗೆಲ್ಲ ಕಾನ್ಸೆಪ್ಟ್ ಇನ್ನೊಂದು ಸತಿ ಕೇಳಿ. ವಿಡಿಯೋ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸತಿ ಕೇಳಿ, ಟ್ರೈ ಮಾಡಿ. ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡೋಕ್ಕೆ ಟ್ರೈ ಮಾಡಿ. ಹಿಂದಿನ ತರಗತಿಯಲ್ಲಿ ಎಲ್ಲರೂ ತುಂಬ ಚೆನ್ನಾಗಿ ಉತ್ತರಿಸಿದ್ದೀರಾ ಅಲ್ವಾ? ಅದೇ ರೀತಿ ಈ ತರಗತಿದು ಕೂಡ ಗೃಹಪಾಠವನ್ನು ಬರೆದುಬಿಟ್ಟು ನನಗೆ ಕಳಿಸ್ಕೊಡಿ. ಧನ್ಯವಾದ ಮಕ್ಕಳೇ. ಶುಭ ದಿನ.